ಶರಣು ಶರಣಾರ್ಥಿ. ನಮ್ಮ ವೀಕ್ಷಕರಿಗೆಲ್ಲ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ, ಇವತ್ತಿನ ವಿಷಯ ಏನಪ್ಪ ಅಂದರೆ ಲಿಂಬೆ ಹಣ್ಣಿನ ಮಹತ್ವ. ಲಿಂಬೆ ಹಣ್ಣು ಅಂದರೆ ಏನಪ್ಪ, ಅದನ್ನು ಯಾವ ರೀತಿಯಾಗಿ ನಾವು ಆಧ್ಯಾತ್ಮಿಕವಾಗಿ ಬಳಕೆ ಮಾಡಬಹುದು ಅನ್ನುವಂಥ ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣು ಅಂದರೆ ನಂಬು ಹಣ್ಣು. ಲಿಂಬೆ ಹಣ್ಣು ನಂಬಿದರೆ ಅದ್ಭುತ ಶಕ್ತಿ ಇರುತ್ತದೆ. ಅದೇ ರೀತಿ ಲಿಂಬೆ ಹಣ್ಣು ನಂಬದಿದ್ದರೆ ಅದು ಜೀವನಕ್ಕೆ ಹುಳಿ ಹಿಂಡುವಂತಹ ಪದಾರ್ಥ ಆಗಿದೆ. ಆದ್ದರಿಂದ ಲಿಂಬೆ ಹಣ್ಣಿನ ಮಹತ್ವ ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದರೆ ನಮ್ಮ ಹಿರಿಯವರು ಏನು ಹೇಳ್ತೀರ, ತಮ್ಮ ಬಾಯಿಲೆ ಒಂದು ಲಿಂಬೆ ಹಣ್ಣನ್ನು ಪೂಜೆಗೆ ಇಟ್ಬಿಟ್ಟು ತಗೊಂಡೋಗು, ನಿನ್ನ ಕೆಲಸ ಯಶಸ್ವಿ ಕಾಣ್ತೀಯಾ ಅಂತ ಹೇಳ್ತಾರೆ. ಆ ಲಿಂಬೆ ಹಣ್ಣನ್ನು ಹಿರಿಯರು ಹೇಳ್ಯಾರಂತೇಳಿ ನಮ್ಮಂಥ ಗುರುಗಳು ಅಥವಾ ದೇವರ ಹತ್ರ ಅದನ್ನು ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಅದನ್ನು ತೆಗೆದುಕೊಂಡು ಹೋದಾಗ ನಮ್ಮ ಯಾವ ಕೆಲಸವಾದರೂ ಕೂಡ ಯಶಸ್ವಿ ಆಗುತ್ತದೆ ಅನ್ನುವಂಥ ಒಂದು ವಿಚಾರ. ಇದು ಒಂದು ವಿಷಯ ಆದರೆ, ಲಿಂಬೆ ಹಣ್ಣನ್ನು ಕೆಟ್ಟ ಬಳಕೆಗೆ ಕೂಡ ಅದನ್ನು ಬೇರೆ ರೀತಿಯಿಂದ ಅರ್ಥೈಸಿಕೊಳ್ಳುವಂಥದ್ದು ಕೂಡ ಉಂಟು. ಅದನ್ನು ಯಾವ ರೀತಿ ಅರ್ಥೈಸಿಕೊಳ್ಳುತ್ತಾರೆ ಅಂದರೆ, ಒಂದು ಲಿಂಬೆ ಹಣ್ಣನ್ನು ಎಲ್ಲೋ ಬಿದ್ದಿತ್ತು ದಾರಿ ಒಳಗೆ ಅಂತಂದರೆ ಅದನ್ನು ನೋಡಿದ ತಕ್ಷಣ ಭಯಾನಕ ಉತ್ಪತ್ತಿ ಆಗ್ತದೆ. ಲಿಂಬೆ ಹಣ್ಣು ಎಷ್ಟಿದ್ದಾರೆ, ಇದನ್ನು ಯಾವ ರೀತಿ ಮಾಟ ಮಧ್ಯ ವಿಷಪ್ರಯೋಗ ಮಾಡಿರ್ಬೋದು ಏನು ಅನ್ನುವಂಥ ಕಳಕಳಿ ಕೂಡ ಆ ಲಿಂಬೆ ಹಣ್ಣು ನಮಗೆ ತೋರಿಸಿಕೊಡ್ತಾ ಇದೆ. ಇಷ್ಟೇ ಬಂಧುಗಳೇ, ನಂಬಿದರೆ ಹಣ್ಣಾಗುತ್ತದೆ, ನಂಬದಿದ್ದರೆ ಅದು ನಮಗೆ ದುಷ್ಟದಾಗಿ ಪರಿವರ್ತನೆ ಆಗುತ್ತೆ. ಯತಃ ಭಾವ ತತಃ ದೇವ. ಯಥಾ ಭಾವ ತಥಾ ದೇವ ಅಂದರೆ ದೇವರನ್ನು ನಾವು ಯಾವ ಭಾವನೆಯಿಂದ ನೋಡ್ತಾ ಇದ್ದೀವಿ ಆ ರೀತಿ ನಮಗೆ ಅದು ವ್ಯಕ್ತವಾಗುತ್ತದೆ ಅನ್ನುವಂಥ ವಿಚಾರ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಏನಪ್ಪ ಅಂದರೆ, ಲಿಂಬೆ ಹಣ್ಣನ್ನು ರಾಹು ಕಾಲದಲ್ಲಿ ಮಾಲೆ ಮಾಡಿ, ಅಂದರೆ ಲಿಂಬೆ ಹಣ್ಣಿನ ಮಾಲೆ ಮಾಡಿ ದುಷ್ಟಶಕ್ತಿ ನಿಗ್ರಹಕ್ಕಾಗಿ ಹೆಣ್ಣು ದೇವರಿಗೆ ಮಾಲೆಯನ್ನು ಕೊಡುವುದು ಉಂಟು. ಹೆಣ್ಣು ದೇವರಿಗೆ ಮಾಲೆಯನ್ನು ಕೊಟ್ಟರೆ, ಉದಾಹರಣೆಗಾಗಿ ಭದ್ರಕಾಳಿ, ದುರ್ಗಾದೇವಿ, ಚೌಡೇಶ್ವರಿ, ಈ ರೀತಿ ರಾಹುಕಾಲದಲ್ಲೇ ಲಿಂಬೆ ಹಣ್ಣಿನ ಮಾಲೆ ಕೊಡುವುದರಿಂದ ನಮಗುಂಟಾದಂತಹ ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತದೆ ಅನ್ನುವಂಥ ಒಂದು ವಿಚಾರ. ಆ ಲಿಂಬೆ ಹಣ್ಣನ್ನು ರಸ ತೆಗೆದು ಅದನ್ನು ಬೇರ್ಪಡಿಸಿ ಆ ಸಿಪ್ಪೆಯನ್ನು ಉಲ್ಟಾ ಮಾಡಿಬಿಟ್ಟು ಕೂಡ ರಾಹುಕಾಲದಲ್ಲಿ ದೀಪವನ್ನು ಹಚ್ಚುವುದರಿಂದ ನಮಗೆ ದುಷ್ಟರಿಂದ ಆಗ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು, ಅಂದರೆ ಹುಳಿ, ರಸ ತೆಗೆದ್ರೆ ಹುಳಿ, ಆ ಹುಳಿ ಹಿಂದಕ್ಕೆ ಹೋಗಿ ಅದರಿಂದ ಬೆಳಕು ಉತ್ಪತ್ತಿ ಕೊಡಲಿ. ದುಷ್ಟರು ನಿಮಗೆ, ನೀನು ಅವ್ರಿಗೆ ಶಿಕ್ಷೆ ನೀನೇ ಕೊಡು ತಾಯಿ, ನಮಗೆ ನೀ ಬೆಳಕು ಕೊಡು ಅಂತೇಳಿ ಆ ಲಿಂಬೆ ಹಣ್ಣಿನ ರಸ ಬೇರ್ಪಡಿಸಿ ಆ ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ಉಲ್ಟಾ ಮಾಡಿ ಅದರಲ್ಲಿ ಕೂಡ ದೀಪವನ್ನು ರಾವು ಕಾಲದಲ್ಲಿ ಹಚ್ಚಿದರೆ ಉತ್ತಮ ಗತಿ ಹೊಂದುತ್ತೀರಿ, ಯಶಸ್ವಿ ಆಗ್ತದೆ. ಅದಕ್ಕೆ ಲಿಂಬೆ ಹಣ್ಣಿನ ಮಹತ್ವ ಭಾಳ ಇದೆ. ನಂಬಿದರೆ ದೇವರೇ ನಮ್ಮ ಜೊತೆ ಸದಾ ಇರುತ್ತಾನೆ. ಯತಃ ಭಾವ ತತಃ ದೇವ ಅನ್ನುವಂಥ ವಿಚಾರ ತಮ್ಮ ಜೊತೆಗೆ ಇವತ್ತಿನ ದಿನ ನಾವು ಹೇಳಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ವರದ ಶಂಕರ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೆ ಇನ್ನು ಧಾರ್ಮಿಕತೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿ ಅನ್ನುವಂಥ ವಿಚಾರ ಈ ಮೂಲಕ ಇವತ್ತಿನ ಒಂದು ವಿಚಾರವನ್ನು ತಮಗೆ ಹಂಚುತ್ತಿದ್ದೇನೆ. ಧನ್ಯವಾದಗಳು.